ವಾಲ್ಮೀಕಿ ತನ್ನ ರಾಮಾಯಣವನ್ನು ಪೂರ್ಣಗೊಳಿಸಿದಾಗ ನಾರದರು ಇದರಿಂದ ಪ್ರಭಾವಿತರಾಗಲಿಲ್ಲ. ಇದು ಚೆನ್ನಾಗಿದೆ, ಆದರೆ ಹನುಮದ್ದು ಇನ್ನೂ ಉತ್ತಮ ಎಂದು ಹೇಳಿದರು. ಹನುಮಂತ ರಾಮಾಯಣವನ್ನು ಬರೆದಿದ್ದಾನ. ವಾಲ್ಮೀಕಿಗೆ ಇದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಯಾರ ರಾಮಾಯಣ ಉತ್ತಮ ನೋಡೋಣ ಎಂದುಕೊಂಡರು. ಆದ್ದರಿಂದ ಅವರು ಹನುಮನನ್ನು ಹುಡುಕಲು ಹೊರಟರು. ತಳಿಯುವನ ಬಾಳೆಹಣ್ಣಿನ ತೋಪಿನಲ್ಲಿ ಬಾಳೆ ಮರದ 7 ಅಗಲವಾದ ಎಲೆಗಳ ಮೇಲೆ ರಾಮಾಯಣವನ್ನು ಕೆತ್ತಿರುವುದನ್ನು ಕಂಡುಕೊಂಡರು. ಅವರು ಅದನ್ನು ಓದಿದರು ಮತ್ತು ಅದು ಪರಿಪೂರ್ಣವೆಂದು ಕಂಡುಕೊಂಡರು. ವ್ಯಾಕರಣ ಮತ್ತು ಶಬ್ದಕೋಶ, ಛಂದಸ್ಸು ಮತ್ತು ರಾಗದ ಅತ್ಯುತ್ತಮ ಆಯ್ಕೆ ಎಂದುಕೊಂಡರು. ಅವರಿಗೆ ಅದನ್ನು ತಡೆಯಲಾಗಲಿಲ್ಲ. ಅವರು ಅಳಲು ಆರಂಭಿಸಿದರು. ಇದು ತುಂಬ ಕೆಟ್ಟದ್ದೇ? ಹನುಮಂತನು ಕೇಳಿದನು. ಇಲ್ಲ, ಇದು ತುಂಬ ಚೆನ್ನಾಗಿದೆ, ವಾಲ್ಮೀಕಿ ಹೇಳಿದರು. ಹಾಗಾದರೆ ನೀವು ಯಾಕೆ ಅಳುತ್ತಿದ್ದೀರಿ? ಹನುಮಂತನು ಕೇಳಿದನು. ಏಕೆಂದರೆ ನಿನ್ನ ರಾಮಾಯಣವನ್ನು ಓದಿದ ನಂತರ ಯಾರೂ ನನ್ನ ರಾಮಾಯಣವನ್ನು ಓದುವುದಿಲ್ಲ ಎಂದು ವಾಲ್ಮೀಕಿ ಉತ್ತರಿಸಿದರು. ಇದನ್ನು ಕೇಳಿದ ಹನುಮಂತನು, ಇನ್ನು ಮುಂದೆ ಯಾರೂ ಹನುಮನ ರಾಮಾಯಣವನ್ನು ಓದುವುದಿಲ್ಲ ಎಂದು ಹೇಳಿ 7 ಬಾಳೆ ಎಲೆಗಳನ್ನು ಹರಿದು ಹಾಕಿದನು. ಈ ಕೃತ್ಯವನ್ನು ನೋಡಿ ವಾಲ್ಮೀಕಿ ಆಘಾತಕ್ಕೊಳಗಾದರು ಮತ್ತು ಅವನು ಏಕೆ ಹೀಗೆ ಮಾಡಿದನು ಎಂದು ಕೇಳಿದಾಗ ಹನುಮಂತನು, ನಿನ್ನ ರಾಮಾಯಣ ನನಗೆ ನನ್ನದಕ್ಕಿಂತ ಹೆಚ್ಚಾಗಿ ಬೇಕು. ಜಗತ್ತು ವಾಲ್ಮೀಕಿಯನ್ನು ನೆನಪಿಸಿಕೊಳ್ಳುವಂತೆ ನೀನು ನಿನ್ನ ರಾಮಾಯಣವನ್ನು ಬರೆದಿದ್ದೀಯ. ನಾನು ರಾಮನನ್ನು ನೆನಪಿಸಿಕೊಳ್ಳುವಂತೆ ನನ್ನ ರಾಮಾಯಣವನ್ನು ಬರೆದಿದ್ದೇನೆ. ವಾಲ್ಮೀಕಿ ರಾಮಾಯಣವು ಮಹತ್ವಾಕಾಂಕ್ಷೆಯ ಉತ್ಪನ್ನವಾಗಿತ್ತು. ಆದರೆ ಹನುಮನ ರಾಮಾಯಣವು ಶುದ್ಧ ಭಕ್ತಿ ಮತ್ತು ವಾತ್ಸಲ್ಯದ ಉತ್ಪನ್ನವಾಗಿತ್ತು. ಅದಕ್ಕಾಗಿಯೇ ಹನುಮನ ರಾಮಾಯಣವು ತುಂಬ ಉತ್ತಮವಾಗಿ ಧ್ವನಿಸಿತ್ತು. ಆಗ ವಾಲ್ಮೀಕಿ ರಾಮನಿಗಿಂತ ಶ್ರೇಷ್ಠ ರಾಮನ ಹೆಸರು ಎಂದು ಅರಿತುಕೊಂಡರು. ರಾಮ್ ಸೆ ಬಡಾ ರಾಮ್ ಕಾ ನಾಮ್. ಪ್ರಸಿದ್ಧರಾಗಲು ಬಯಸದ ಹನುಮಂತನಂತಹ ಜನರಿದ್ದಾರೆ. ಅವರು ತಮ್ಮ ಕೆಲಸಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಉದ್ದೇಶವನ್ನು ಪೂರೈಸುತ್ತಾರೆ. ಇದು ಹಾಗೆ ಹಾದು ಹೋಗುತ್ತದೆ. ನಮ್ಮ ಜೀವನದಲ್ಲಿ ಅನೇಕ ಹಾಡದ ಹನುಮಂತರು ಇದ್ದಾರೆ. ನಮ್ಮ ಸಂಗಾತಿ, ತಾಯಿ, ತಂದೆ, ಸ್ನೇಹಿತರು, ಅವರನ್ನು ನೆನಪಿಸಿಕೊಳ್ಳೋಣ ಮತ್ತು ಎಲ್ಲರಿಗೂ ಕೃತಜ್ಞರಾಗಿರೋಣ.